ಮತ್ತೆ ಅಪ್ಪಿ ಆರ್ ಸಿ ಬಿ ಅವರು ಆ ಮ್ಯಾಚ್ ಗೆದ್ದರೂ ಸಹಿತ ಆ ರನ್ ರೇಟನ್ನು ಮ್ಯಾನೇಜ್ ಮಾಡ್ಲಿಕ್ಕಾಗಲಿಲ್ಲ ಅಂತಂದರೆ 18 ರನ್ನು ಈಗ 16 ರನ್ನಲ್ಲಿ ಸೋಲಿಸ್ಬಿಟ್ರು, 15 ರನ್ನಲ್ಲಿ ಸೋಲಿಸ್ಬಿಟ್ರು ಅಂದರೂ ಸಹಿತ ಪ್ಲೇ ಆಫ್ಗೆ ಹೋಗೋದು CSKನೇ. ಇದು ಬರೀ ಗೆಲ್ಲೋದು ಮಾತ್ರ ಅಲ್ಲ, ವಿತ್ ರನ್ ರೇಟ್ ಗೆಲ್ಲೋದಿದೆಯಲ್ಲ ಅದು ಇವಾಗ ಬಹಳ ದೊಡ್ಡ ಟಾಸ್ಕ್. ಆಮೇಲೆ ಅವ್ರದ್ದೇ ಫಸ್ಟ್ ಬ್ಯಾಟಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಅವ್ರನ್ನ ಒಂದು 150-160ಕ್ಕೆ ಕಟ್ ಹಾಕಿ 13-14ನೇ ಓವರ್ ಒಳಗಡೆ ಮ್ಯಾಚ್ ಫಿನಿಶ್ ಮಾಡ್ಬೋದು. ಹಾಗಾದರೆ ಮಾತ್ರ ಈಗ RCBಗೆ ಪ್ಲೇ ಆಫ್ಗೆ ಹೋಗುವ ಸಾಧ್ಯತೆ ಇದೆ. ಅಂದರೆ ಹೋಯ್ತು ಮುಗೀತು ಹೊಗೆ ಹಾಕ್ಸ್ಕೊಂಡ್ರು ಅಂತ ನೀವು ಎಲ್ಲ ಏನು ಬೈಕತ್ತಾ ಇದ್ವೋ ಅದರ ಆಚೆ ಒಂದು ಸಣ್ಣ ಹೋಪ್, ರೇ ಆಫ್ ಹೋಪ್. ಈಗ ಗೆಲುವಿನ ಸರದಿ ಶುರುವಾಗಿದೆ. ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ ಈಗ ಅಂತ. ಈ ಟ್ರ್ಯಾಕಲ್ಲಿ ಹೀಗೆ ಹೋಗ್ತಾ ಇರಬೇಕಾದ್ರೆ ನಾವು ಅಂದ್ಕೊಂಡಂಗೆ ಎಲ್ಲಾದರೂ ಸ್ಕ್ರಿಪ್ಟ್ ನೋಡಿ, ಇವಾಗ ಹೆಂಗಿದೆ ಸ್ಕ್ರಿಪ್ಟ್, ಅದ್ಭುತ ಸ್ಕ್ರಿಪ್ಟು. ಅದು ಟ್ವಿಸ್ಟ್ ಆಗಬಾರ್ದು ಅಂತೇಳಿ ನೆನ್ನೆ ಚೆನ್ನೈ ಅವ್ರು ಸೋತ್ಬಿಟ್ಟಿದ್ರೆ ಸ್ವಲ್ಪ ಆರಾಮಾಗಿರ್ತಿದ್ವಿ ನಾವು. ಸೋತಿಲ್ಲ, ಅವ್ರು ಗೆದ್ಬಿಟ್ಟವ್ರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಈಗ ಲಾಸ್ಟ್ ಮ್ಯಾಚ್ ತನಕನೂ ಹೋಪ್ಸ್ ಹಂಗೇ ಇರುತ್ತೆ ಇವಾಗ.